ಇದು ನಿಮ್ಮ ಧ್ವನಿ. ಉನ್ನತ ಮಟ್ಟದ ಹೊಸ ಶಕೆಗೆ ನಾಂದಿಯನ್ನು ಹಾಡತಕ್ಕಂಥ ಸಂಸ್ಥಾಪಕ ಅಧ್ಯಕ್ಷರಾದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂದೀಪ್ ರೆಡ್ಡಿ ಅವರಿಗೆ ಆತ್ಮೀಯ ಸ್ವಾಗತ. ಇಲ್ಲಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತಮ್ಮನ್ನು ತಾವು ಮನೆ ಮಗನಂತೆ ಕೆಲಸ ಮಾಡಿಕೊಂಡಿರುವಂಥದ್ದು. ನಮ್ಮ ರಿಯಾಜನ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ರಿಯಾಜನ್ ಅವರು ದಯವಿಟ್ಟು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಅನೇಕ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂಥದ್ದು ನಮ್ಮ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಬಂಧುಗಳೇ. ನಮ್ಮ ಸಂದೀಪ್ ಬಿ ರೆಡ್ಡಿ ಅವರ ಅಧ್ಯಕ್ಷ ಸಂದೀಪ್ ರೆಡ್ಡಿ ಫಾರ್ ಸ್ಟೂಡೆಂಟ್ಸ್ ನಾಡಿಯಲ್ಲಿ ಪುಷ್ಪಾರ್ಚನೆ ಮಾಡುತ್ತಿರುವವರಿಗೆ ಅಭಿನಂದನೆಗಳು. ಎಲ್ಲ ಸಂದೀಪ್ ರೆಡ್ಡಿ ಅಭಿಮಾನಿಗಳೇ, ಸಂದೀಪ್ ರೆಡ್ಡಿ ಟೀಮ್ನ ಎಲ್ಲ ಸಹೋದರ ಸಹೋದರಿಯರೇ, ಅರ್ಥಪೂರ್ಣವಾದಂಥ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿರೋದಕ್ಕೆ ನಾನು ಸಂದೀಪ್ ರೆಡ್ಡಿ ಅವರಿಗೆ ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಹಲವಾರು ವರ್ಷಗಳಿಂದ ನಾನು ಭಾಗವಹಿಸ್ತಾ ಇದ್ದೀನಿ. ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಸಂದೀಪ್ ರೆಡ್ಡಿ ಅವರು ಎಷ್ಟು ಬದ್ಧತೆಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅನ್ನೋದಕ್ಕೆ ಉಣ್ಣುವಷ್ಟೊತ್ತಿಗೆ ಹೊಟ್ಟೆ ತುಂಬುತ್ತದೆ, ಸಾಕಪ್ಪ ಅನಿಸುತ್ತೆ. ಆದರೆ ವಿದ್ಯಾದಾನ ಹಾಗಲ್ಲ. ನಾವು ಎಷ್ಟು ವಿದ್ಯಾರ್ಜನೆ ಮಾಡಿದ್ರು ಅದು ನಮ್ಮ ಜ್ಞಾನವನ್ನ, ನಮ್ಮ ವ್ಯಕ್ತಿತ್ವವನ್ನ ಹೆಚ್ಚು ಮಾಡುತ್ತಲೇ ಹೋಗ್ತದೆ. ಅಂತ ವಿದ್ಯಾದಾನವನ್ನ ಯಾರು ಆ ವಿದ್ಯಾ ಪಡ್ಕೊಳ್ಳೋದಕ್ಕೆ ಇವತ್ತು ಸಂಕಷ್ಟದಲ್ಲಿದ್ದಾರೆ ಅಂತ ಪ್ರತಿಭಾವಂತ ಶೋಷಿತ ವರ್ಗಗಳ ವಿದ್ಯಾರ್ಥಿನಿಯರಿಗೆ ಇವತ್ತು ಸ್ಪಂದನ ವಿದ್ಯಾರ್ಥಿ ವೇತನವನ್ನು ಕೊಡುವ ಮೂಲಕ ಅವರ ಮುಂದಿನ ಶೈಕ್ಷಣಿಕ ಬದುಕಿಗೆ ನಾನು ಬೆನ್ನೆಲುವಾಗಿ ನಿಲ್ತೀನಿ ಅಂತ ಹೇಳಿ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ಸಂದೀಪ್ ರೆಡ್ಡಿ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾವು ನೀವೆಲ್ಲ ಸೇರಿ ಒಂದು ಅಭಿನಂದನೆಯನ್ನ ಸುರಕ್ಷಿತವಾಗಿ ಕಾಪಾಡುವಂತಹ ಸೈನಿಕರ ಜೊತೆಯಲ್ಲಿ ಅವರು ಅಂಬೇಡ್ಕರ್ ಅವರನ್ನು ಚಿಕ್ಕಬಳ್ಳಾಪುರದ ಹೆಮ್ಮೆಯ ವಿಚಾರ ಅಂತ ಹೇಳ್ತಾ ಆ ಇಬ್ಬರು ಗಣ್ಯರಿಗೆ ವೇದಿಕೆ ಮುಖಾಂತರ ನಿಮ್ಮ ಪ್ರೀತಿಯ ಚಪ್ಪಾಳೆಯನ್ನು ಅವರು ನೀಡಬೇಕಂತ ಹೇಳಿದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿಶೇಷವಾಗಿ
ನನ್ನ ಬೆನ್ನ ಹಿಂದೆ ನಿಂತು ಪೋಸ್ಟರ್ನಲ್ಲಿ ನನ್ನ ಹೆಸರು ಮಾತ್ರ, ನನ್ನ ಫೋಟೋ ಮಾತ್ರ ಬರೋತ್ರ ಮಾಡೋ ನನ್ನೆಲ್ಲ ಯುವ ಮಿತ್ರರು ನಿಮ್ಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇವತ್ತು 3ನೇ ವರ್ಷದ ಸ್ಪಂದನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮೊದಲನೇ ವರ್ಷದ ಸ್ಪಂದನಾ ಕಾರ್ಯಕ್ರಮ ಮಾಡಿದಾಗ ಮುಖ್ಯ ಅತಿಥಿಗಳಾದ ಗೋಪಾಲಗೌಡರನ್ನ ಅವರು ಬಿಟ್ಟು ಇನ್ನುಳಿದ ಎಲ್ಲ ನನ್ನ ಸ್ನೇಹಿತರು, ನನ್ನ ಹಿರಿಯರು ಇದ್ರು. ಆವತ್ತು ನನಗೆ ಒಂದು ಆಗ್ರಹಪೂರ್ವಕವಾಗಿ ಒಂದು ಎಚ್ಚರಿಕೆಯ ಮಾತನ್ನು ಹೇಳಿದ್ರು ನನ್ನ ಆಂಜನೇಯ ರೆಡ್ಡಿಯನ್ನ. ಇವತ್ತೇನು ಕಾರ್ಯಕ್ರಮ ಮಾಡ್ತಾ ಇದೆ ಸಂದರ್ಭ ಇದು ಈ ವರ್ಷಕ್ಕೆ ಮಾತ್ರ ನಿಂತೋಗುತ್ತಾ ಅಥವಾ ಯಾವಾಗಲೂ ನಡೀತದ? ಅಣ್ಣಗೆ ಇವತ್ತು 100% ನಂಬಿಕೆ ಬಂದಿದೆ. ನಮ್ಮ ಕಮಿಟ್ಮೆಂಟ್, ನಮ್ಮ ಬದ್ಧತೆ ಯಾವುದೇ ತೋರಿಕೆಗಳ ಹೃದಯದಲ್ಲಿ ಹುಟ್ಟಿದಂತಹ ಕಿಚ್ಚಿದೆ. ಆ ಕಿಚ್ಚಿನಲ್ಲಿ ದೀಪ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ರು ಬಿಟ್ಟರೆ ಯಾವುದೋ ತೋರಿಕೆಗೆ, ಯಾವುದೋ ಪ್ರಚಾರಕ್ಕೆ, ಯಾವುದೋ ಲಾಭಕ್ಕೆ ಮಾಡ್ತಾ ಇರುವಂತಹ ಕೆಲಸ ಅಲ್ಲ. ನನ್ನೆಲ್ಲ ಈ ರೀತಿಯ ಹಿರಿಯರ ಮಾರ್ಗದರ್ಶನ, ಈ ರೀತಿಯ ಹಿರಿಯರ ಸಂಪರ್ಕ, ಸ್ನೇಹ ಇವತ್ತು ನನ್ನನ್ನ ಒಬ್ಬ ಮನುಷ್ಯನನ್ನಾಗಿ ಮಾಡಿದೆ. ಬೇರೆ ಏನೋ ದೊಡ್ಡದಂತ ಹೇಳಲ್ಲ. ಮನುಷ್ಯರಾದ್ರೆ ಸಾಕು, ನಾವು ಮನುಷ್ಯರಾದ್ರೆ ಮಾತ್ರ ಸಾಕು. ಏನೋ ದೊಡ್ಡ ದೊಡ್ಡ ವ್ಯಕ್ತಿಗಳಾಗದೇನು ಬೇಕಿಲ್ಲ. ಮನುಷ್ಯತ್ವವನ್ನೇ ಕಳ್ಕೊಂಡು ನಮ್ಮದೇ ಹಬ್ಬ-ಹಬ್ಬಿಯಲ್ಲಿ ಬಿಟ್ಟು ನಮ್ಮ ದಿನದ ಜಂಜಾಟಗಳಲ್ಲಿ ನಾವು, ನಮ್ಮ ಕುಟುಂಬ, ಮುಂದೆ ನಮ್ಮ ಹುಟ್ಟೋ ಮಕ್ಕಳು ಅವರದೇ ಯೋಚನೆಯಲ್ಲಿ ಪಕ್ಕದಲ್ಲಿರೋರು ಕೂಡ ಕಾಲಲ್ಲಿ ಹಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇವತ್ತು ನನ್ನ ಸಮಾಜದಲ್ಲಿ ಕೂತ್ಕೊಂಡಿದೆ. ನನಗೆ ಯಾವಾಗಲೂ ಹೇಳ್ತಾ ಇರ್ತಾರೆ, ಈ ಕಾರ್ಯಕ್ರಮ ಮಾಡಿದಾಗ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ, ಸ್ಪಂದನ ಕಾರ್ಯಕ್ರಮ ಮಾಡುವಾಗ ನನಗೆ ನನ್ನ ಸ್ನೇಹಿತರು ಕಳಕಳಿಯಿಂದ ನನಗೆ ಫೋನ್ ಮಾಡ್ತಾರೆ. ಯಾರು ತಪ್ಪು ಅಂತ ಹೇಳ್ತಿಲ್ಲ, ಯಾಕಂದ್ರೆ ಇವತ್ತು ಸಮಾಜ ನಡೀತಾ ಇರೋ ನೀತಿ ಆ ರೀತಿ ಇದೆ. ಆದರೆ ಏನ್ ಮಾಡ್ತಾ ಇದ್ರೆ ನೀವು ದಲಿತ ಮಕ್ಕಳಿಗೆ ಮಾತ್ರ ಯಾಕೆ ಈ ಸ್ಕಾಲರ್ಶಿಪ್ ಕೊಡಬೇಕು? ಯಾಕೆ ಬೇರೆ ಮಕ್ಕಳು ಮಾಡಿಸ್ತಾರೋ ನೀವು? ಬೇರೆ ಮಕ್ಕಳು ಯಾಕೆ ಕೊಡಬಾರ್ದು? ನಿಮ್ಮ ಹತ್ರ ಹಣ ಕಡಿಮೆ ಇದೆ ಅನ್ನೋದಿದ್ರೆ 60% ಕೊಡೋಣ, 80% ಮೇಲೆ ಕೊಡೋಣ, 90% ಮೇಲೆ ಕೊಡೋಣ. ಅವರನ್ನೆಲ್ಲರಿಗೂ ಎಲ್ಲ ವರ್ಗದ ಮಕ್ಕಳನ್ನ ಕರೆದು ಅವರಿಗೆ ಗೌರವ ಕೊಡೋಣ ಅಂತ ಹೇಳ್ತಾರೆ. ತಪ್ಪಿಲ್ಲ, ಅವರು ಹೇಳೋ ಮಾತಲ್ಲಿ ತಪ್ಪಿಲ್ಲ. ಆದರೆ ಪ್ರತಿಯೊಬ್ಬ ಮನುಷ್ಯನ ಯೋಚನೆಯೇ ಬೇರೆ, ಪ್ರತಿಯೊಬ್ಬ ಮನುಷ್ಯನ ಅನುಭವನೇ ಬೇರೆ, ಪ್ರತಿಯೊಬ್ಬ ಮನುಷ್ಯನ ಕಾರ್ಯವೈಖರಿ ಬೇರೆ. ನಾನು ಏನೇ ಕೆಲಸ ಮಾಡಿದ್ರು ಒಂದು ಚೌಕಟ್ಟನ್ನು ಹಾಕೊಂಡು ಆ ಚೌಕಟ್ಟಿನ ಒಳಗಡೆ ನಮ್ಮ ಜೊತೆ ಭುಜಕ್ಕೆ ಭುಜ ಕೊಟ್ಟು ನಿಂತಿದ್ದು, ನಾವು ಕಷ್ಟದಲ್ಲಿದ್ದಾಗ ಯಾರು ಇಲ್ಲೇ ಇದ್ದಾಗ ಸಹ ನಾವಿದ್ದೇವೆ ನಿಮ್ಮ ಜೊತೆ ಅಂತಂದಿದ್ದು ಇದೇ ದಲಿತ ಕುಟುಂಬಗಳು. ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಅಂತಂದ್ರೆ, ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಅಂತಂದ್ರೆ ಎಲ್ಲರನ್ನೂ ತಂದು ಆ ರೀತಿಯ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ. ನನ್ನ ತಂಗಿ, ನನ್ನ ತಮ್ಮ, ನನ್ನ ಕುಟುಂಬ ಅಂತ ಏನು ಒಂದು ಚೌಕಟ್ಟು ಮಾಡ್ಕೊಳ್ತೀವೋ ಅದೇ ರೀತಿ ನನಗೆ ದಲಿತ ಕುಟುಂಬಗಳಿಗೆ ನನ್ನ ಜೀವನ ಪರ್ಯಂತ ನನ್ನ ದೇಹದ ಹಣ ಇರುವವರೆಗೂ, ನನ್ನ ಕೈಯಲ್ಲಿ ಶಕ್ತಿ ಇರುವವರೆಗೂ ನಿಮ್ಮ ಸೇವೆ ಯಾವಾಗಲೂ ಒಂದು ರೀತಿಯಲ್ಲಿ ಮಾಡಬೇಕು ಅನ್ನೋದು ನನ್ನ ಸಂಕಲ್ಪ ಆಗಿತ್ತು. ಅದನ್ನು ಈಗ 3ನೇ ವರ್ಷ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸಂದೀಪ್ ರೆಡ್ಡಿಯವರು ಗೂಡಿಗೂ ಸಿಡಿಯು ಗಟ್ಟಿಯಾದ ಮಾತುಗಳನ್ನು ಮಾತಾಡಿದ್ದಾರೆ. ಬಹಳ ಅರ್ಥಪೂರ್ಣವಾಗಿ ಪ್ರತಿಯೊಂದು ಪದ, ಪ್ರತಿಯೊಂದು ವಾಕ್ಯ
ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಮಾತುಗಳನ್ನು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನಂತೂ ಭಾವಿಸಿದ್ದೀನಿ ನೀವೆಲ್ಲರೂ ಅವರ ಮಾತುಗಳನ್ನು ನಿಮ್ಮ ಹೃದಯದಲ್ಲಿ ನಾಟಿಸಿಕೊಂಡಿದ್ದೀರಿ ಅಂತ. ಆ ಮಾತುಗಳನ್ನು ನೀವು ನಿಮ್ಮ ಹೃದಯದಲ್ಲಿ ನಾಟಿಸಿಕೊಂಡಿದ್ದರೆ ನೀವು ಈ ದೇಶದ ಸ್ವಪ್ರಜೆಗಳಾಗಿದ್ದೀರಿ. ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆ ದೇಶಕ್ಕೆ ಬಹಳ ಅಪಾರವಾಗಿರ್ತಕ್ಕಂಥದ್ದು. 143 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಬಹುಮತೀಯ ರಾಷ್ಟ್ರ ಭಾರತ ದೇಶ. ದೇಶದಲ್ಲಿ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೀವಿ. ಅಂಬೇಡ್ಕರ್ ಅವರು ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿ ನೈಸರ್ಗಿಕ ನಿಯಮಗಳನ್ನು ಒಳಗೊಂಡು 3ನೇ ಭಾಗದಲ್ಲಿ ಮೂಲಭೂತಗಳು ಈ ದೇಶದ ಸಮಸ್ತ ಪ್ರಜೆಗಳಿಗೆ ನೀಡಿದ್ದಾರೆ. 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು 14ನೇ ಅನುಚ್ಛೇದದಲ್ಲಿ ಹೇಳ್ತಾರೆ, ಸಮಾನತೆ, ಸಮಾನ ಅವಕಾಶಗಳು ದೊರಕಬೇಕು ಅಂತ. ಈ ಸಮಾರಂಭದಲ್ಲಿ ಸರ್ಕಾರಕ್ಕೂ ಸಮಾನತೆ, ಎಲ್ಲ ಮತೀಯ ಜನರಿಗೆ, ಎಲ್ಲ ಜಾತಿಯ ಜನರಿಗೆ, ಎಲ್ಲ ಉಪಜಾತಿಯ ಜನರಿಗೆ, ಗಂಡಸರಿಗೆ ಹೆಂಗಸರಿಗೆ ಸಮಾನತೆಯನ್ನು ಕೊಟ್ಟಿದೆಯೋ ಇಲ್ಲವೋ ಅಂತ ಪ್ರಶ್ನೆ ಕೇಳಿದಾಗ ಖಂಡಿತವಾಗಲೂ ಕೂಡ ಸಮಾನತೆಯನ್ನ ಕೊಳ್ಳಿಲ್ಲ ನಮ್ಮನ್ನು ಆಳಿರ್ತಕ್ಕಂತಹ ರಾಜಕೀಯ ಪಕ್ಷಗಳ ಸರ್ಕಾರಗಳು ಅಂತ ಹೇಳಬೇಕಾಗ್ತದೆ. ನಾನು ಗಟ್ಟಿಯಾಗಿ ನಿಮ್ಮ ಗಮನಕ್ಕೆ ತರುತ್ತಿದ್ದೇನೆ. ಸರ್ಕಾರಗಳು ವಿಫಲವಾಗಿದೆ, ಆದರೆ ಸಂದೀಪ್ ರೆಡ್ಡಿಯವರು ವಿಫಲ ಆಗಲಿಲ್ಲ. ಯಾಕೆಂತ ಹೇಳಿದರೆ ಎಡಭಾಗದಲ್ಲಿ ಬಲಭಾಗದಲ್ಲಿ ಹುಡುಗಿಯ ವಿದ್ಯಾರ್ಥಿನಿಯರು ಸಮಾನವಾಗಿ ಹುಡುಗ ವಿದ್ಯಾರ್ಥಿನಿಯರಿಗೆ ಇವತ್ತಿನ ದಿವಸ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇರ್ತಕ್ಕಂಥ ಸಮಾನತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇದು ನಿಜವಾದ ಸಮಾನತೆ. ಕುವೆಂಪುರವರು ಪ್ರಪಂಚದ ಕವಿ, ನಮಗೆಲ್ಲ ಹೆಮ್ಮೆ ಪಡ್ತಕ್ಕಂತಹ ಒಬ್ಬ ಪ್ರಪಂಚದ ಕವಿ. ಅವರು ಹೇಳ್ತಾರೆ, ಸಮಪಾಲು ಸಮಬಾಳು, ಸಮಪಾಲು ಸಮಬಾಳು ಎಲ್ಲರಿಗೂ ಸಿಕ್ಕಿದೆಯೇ, ಸಿಕ್ಕುತ್ತಾ ಇದೆಯೇ ಅಂತ ಪ್ರಶ್ನೆ ಮಾಡಿದಾಗ ಉತ್ತರ ಇಲ್ಲ ಅಂತ ಹೇಳಬೇಕಾಗ್ತದೆ. ಆದ್ರಿಂದ ಈ ಕಾರ್ಯಕ್ರಮ ಬಹಳ ವಿಶೇಷವಾದ ವೈಶಿಷ್ಟ್ಯತೆಯನ್ನು ಪಡೆದಿರತಕ್ಕಂತಹ ಕಾರ್ಯಕ್ರಮ ಅಂತ ಹೇಳಿ ನೀವೆಲ್ಲರೂ ತಿಳ್ಕೋಬೇಕಾಗಿದೆ ಅಂತ ನಾನು ನಿಮ್ಮ ಗಮನಕ್ಕೆ ತರುತ್ತಿದ್ದೀನಿ. ಕೆಲವು ಜಾತಿಯ ಜನರಿಗೆ ಸೀಮಿತ ಅಲ್ಲ, ಸಮಸ್ತ ಭಾರತೀಯ ಜನರಿಗೆ, ಎಲ್ಲ ಮತೀಯ ಜನರಿಗೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಸರಿಸಮಾನವಾಗಿ ವಿದ್ಯೆಯನ್ನು ಕೊಡ್ತಕ್ಕಂಥ ಗಾಢವಾದ ಸಾಂವಿಧಾನಿಕ ಜವಾಬ್ದಾರಿಯನ್ನ ಗಣ ಸರ್ಕಾರದವರು ಮಾಡಬೇಕಾಗಿದೆ. ಸಂವಿಧಾನದ ಅಡಿಯಲ್ಲಿ ಯಾವ ಜನರನ್ನು ಗುರುತಿಸಬೇಕು, ಯಾವ ಜನರಿಗೆ ನ್ಯಾಯವನ್ನು ಕೊಡಬೇಕು ಸಂವಿಧಾನದ ಅಡಿಯಲ್ಲಿ ಅಂತ ನಮ್ಮನ್ನ ಪ್ರಶ್ನಿಸ್ತಕ್ಕಂತಹ ಜನರು. ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿದವರು ವೃತ್ತಿ ಬದ್ಧತೆ ವಕೀಲರಾಗಿದ್ದಾಗ ಬಡವರು, ರೈತರು, ಹೆಣ್ಣು ಮಕ್ಕಳು, ದೀನದಲಿತರು ಪರ
ಅದೇ ಮಾನವೀಯ ದೃಷ್ಟಿಕೋನವನ್ನು ಕಾಯ್ದುಕೊಂಡವರು, ನ್ಯಾಯಾಧೀಶರಾದವರು ಜನರ ಸಂಘರ್ಷಗಳ ಸ್ಪಂದಿಸಬೇಕು ಮತ್ತು ಸಂವಿಧಾನದ ಮೂಲಭೂತ ನೀಡಿ ಹೋಗಿ ಬಗೆ ಈಗಾಗಲೇ ಪ್ರಿಯಾಂಕಾ ಹರಿಪ್ರಸಾದ್ PhD ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವಂತವರು. ದ್ವಿತೀಯ PUCಯಲ್ಲಿ ಒಂದು ಬ್ಯಾರಿಕೇಡ್ನಲ್ಲಿ ನಂಬರ್ ಪ್ರಕಾರ ಅವರಿಗೆ ಟೋಕನ್ ನೀಡಿ ಅಲ್ಲಿ ವೇತನವನ್ನು ನೀಡುವಂತಹ ಒಂದು ಕೆಲಸ. 10ನೇ ಮತ್ತು ದ್ವಿತೀಯ PUCಯಲ್ಲಿ 5 ಜನ ವಿದ್ಯಾರ್ಥಿಗಳನ್ನು ವೇದಿಕೆಗೆ ಬರಮಾಡಿಕೊಂಡು ಸಾಂಕೇತಿಕವಾಗಿ ಅವರಿಗೆ ನಮ್ಮ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಸಂದೀಪ್ ರೆಡ್ಡಿರವರ ಹಾಗೂ ವೇದಿಕೆಯ ಅತಿಥಿಗಳ ಅನುಪಸ್ಥಿತಿಯಿಂದ ವಿದ್ಯಾರ್ಥಿಗಳನ್ನು ನೀಡಿ ಗೌರವಿಸಲಾಗುತ್ತದೆ. ನಂಬರ್ ಹೇಳ್ತಾರೆ, ಆ ನಂಬರ್ ಪ್ರಕಾರ ಅವರಿಗೆ ಒಂದು ವೇತನವನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ. ಆದ್ಮೇಲೆ ದಯವಿಟ್ಟು ಊಟ ಮಾಡ್ಕೊಂಡು ಹೋಗ್ಬೇಕು. ಒಬ್ಬೊಬ್ಬರು ಸಾಲ ಬಂದಿಸ್ಕೊಂಡು ದಯವಿಟ್ಟು ಅಲ್ಲೆಲ್ಲ ಸ್ಟಿಕ್ಕರ್ ಹಾಕಿದ್ದೀವಿ, ನಿಮ್ಮ ನಂಬರ್ ಎಲ್ಲಿಗೆ ಅಲ್ಲಿ ಹೋಗಿ ಇಸ್ಕೊಳ್ಳಿ. ಎಲ್ಲಿ ಎಲ್ಲಿ ಹೋಗಿ ಯಾರಾದ್ರೂ ಒಂದು ಚಿಕ್ಕ ಹುಡುಗ ಆಗಿರ್ಬೋದು ಅಥವಾ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು, ಯಾರಾದ್ರೂ ಒಬ್ರು ಬೆನ್ನು ತಟ್ಟಿದ್ರೆ ನಿಮ್ಮ ಹುರುಪು, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗ್ತದೆ. ಅದು ಸಹಜವಾಗಿ ನಾವು ಇವತ್ತು ಮಕ್ಕಳ ಬೆನ್ನು ತಟ್ಟುವಂತ ಕೆಲಸ ಮಾಡಿದ್ವಿ, ದೊಡ್ಡವ್ರು ಬಂದು ನಮ್ಮ ಬೆನ್ನು ತಟ್ಟುವಂತ ಕೆಲಸ ಮಾಡಿದ್ರು. ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿಗಳು ಈ ಅಂತಹ ಸ್ಥಾನದಲ್ಲಿ ಇದ್ದಂತವ್ರು ಇಲ್ಲಿ ಬಂದು ನಮ್ಮನ್ನ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಪ್ಪ ಅಂತಂದಾಗ ಸರಿಯಾದ ದಾರಿನಲ್ಲಿ ಹೋಗ್ತಾ ಇದೀವಿ ಅನ್ನುವಂತ ಒಂದು ಆತ್ಮತೃಪ್ತಿ ನಮ್ಗಿದೆ. ಅವರ ಏನಿವತ್ತು ಹೇಳಿದರೆ ಅವರ ಒಂದು ನಂಬಿಕೆಯನ್ನ ಉಳಿಸ್ಕೊಳೋದಕ್ಕೆ ಜವಾಬ್ದಾರಿ ಸಹ ಜಾಸ್ತಿ ಆಗಿದೆ. ಇವತ್ತು ಅದನ್ನ ಉಳಿಸ್ಕೊಳ್ಳೋ ಅಂತ ಕೆಲಸ ಮತ್ತು ಅವರಿಗೆ ಹೆಮ್ಮೆ ತರುವಂತ ಕೆಲಸ ಇನ್ನಷ್ಟು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮಾಡುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ